ಸಂತೋಷವಾಯಿತು ನೃತ್ಯವನ್ನು ವೀಕ್ಷಣೆ ಮಾಡಿ. ಈಗ ಹೇಳು, ನೀನು ಬಂದ ಕಾರ್ಯವೇನೆಂಬುದನ್ನು. ಮುರಾಹರಿ, ಶ್ರೀಕೃಷ್ಣ, ತಾವು ಬಂದ ವಿಚಾರವೇನು? ಅಗತ್ಯವಾಗಿ ತಿಳಿಸುವೆನು. ಪರಮ ಪೂಜ್ಯರಾದ ಆಚಾರ್ಯರೇ, ಕುರುವೃದ್ಧರೇ, ಕೌರವ ಆತ್ಮೀಯರೇ, ನಾನು ಇಂದು ಇಲ್ಲಿಗೆ ಕೌರವ ಪಾಂಡವರ ರಾಯಭಾರಿಯಾಗಿ ಬಂದಿರುವೆನು. ಅವರು ಕಳಿಸಿರುವ ಕೆಲವು ಸಂದೇಶಗಳನ್ನು ನಿಮ್ಮ ಮುಂದಿಡುವುದೇ ನನ್ನ ಅಭಿಮತ. ಕುರು ಪಾಂಡವರ ಭವಿಷ್ಯ ರಾಜಕಾರ್ಯ ವ್ಯವಸ್ಥೆಯು ಇಂದಿಲ್ಲಿ ನಿರ್ಣಯಿಸಲ್ಪಡಬೇಕಾಗಿರುವುದರಿಂದ ನಾನು ನಿಮ್ಮ ಮುಂದಿಡುವ ಕೆಲವು ಪ್ರಶ್ನೆಗಳನ್ನು ಅನುಗ್ರಹಿಸಿ ಗಮನಿಸಬೇಕು. ಈ ವಿಷಯದಲ್ಲಿ ಉಪೇಕ್ಷೆ, ಪಕ್ಷಪಾತ, ಅಸಂದರ್ಭ ಪ್ರಲಾಪ, ಆತುರ ಮುಂತಾದ ವಿಷಯಗಳನ್ನು ತ್ಯಜಿಸಿ ತೀರ್ಪು ನೀಡಬೇಕಾಗಿದೆ ದುರ್ಯೋಧನ. ಆ ರೀತಿ ನೀವು ಮಾಡದೇ ಇದ್ದ ಪಕ್ಷದಲ್ಲಿ ಮುಂದೆ ಆಗಬಹುದಾದಂತಹ ಅನರ್ಥ ಕಾರ್ಯಗಳಿಗೆಲ್ಲ ನೀವೇ ಕಾರಣರಾಗುವಿರಿ. ದುರ್ಯೋಧನ, ಕಪಟ ಜೂತದಲ್ಲಿ ಪರಾಜಿತರಾದ ಮೇಲೆ ಸತ್ಯವಂತರು, ಧರ್ಮಿಷ್ಠರೂ ಆದ ಪಾಂಡವರು ತಮ್ಮ ಆಜ್ಞೆಯಂತೆ ವನವಾಸ, ಅಜ್ಞಾತವಾಸಗಳನ್ನು ಮುಗಿಸಿಕೊಂಡು ಅತಿ ಕಷ್ಟದಲ್ಲಿ ಮುಗಿಸಿಕೊಂಡು ಹಸ್ತಿನಾವತಿಗೆ ಹಿಂದಿರುಗಿದರಲ್ಲವೇ? ಬಾಲ್ಯದಿಂದಲೂ ನೀವು ಅವರಿಗೆ ಮಾಡಿದ ಮೋಸ, ಅನ್ಯಾಯ, ವಂಚನೆ, ಶತ್ರುತ್ವಗಳೆಲ್ಲವನ್ನೂ ಮರೆಯಲು ಅವರು ಸಿದ್ಧರಾಗಿದ್ದಾರೆ. ವಿಷಭೋಜನ, ಲಾಕ್ಷಾಗೃಹ ದಹನ, ಆತುರ, ಕಪಟ ಜೂತ ಎಲ್ಲಕ್ಕಿಂತಲೂ ಮೆಗಲಾಗಿ ತುಂಬಿದ ರಾಜಸಭೆಯಲ್ಲಿ ಸಾಧ್ವಿ ಶಿರೋಮಣಿಯಾದ ದ್ರೌಪದಿ ದೇವಿಯನ್ನು ನೀವು ಮಾಡಿದ ವಸ್ತ್ರಾಪಹರಣ, ಇಂತಹ ಮಹಾಪಾಪ ಕಾರ್ಯಗಳೆಲ್ಲವನ್ನು ಮಾಡಿದರೂ ಆ ಪಾಂಡವರು ತಮಗೆ ಸಲ್ಲಬೇಕಾದ ಅರ್ಧ ರಾಜ್ಯಕ್ಕಾಗಿ ನಿಮ್ಮ ಮುಂದೆ ಕೈ ಚಾಸಿ ಯಾಚಿಸುತ್ತಿರುವಾಗ ಇಂತಹ ಸುಸಯಮನ್ನು ವ್ಯರ್ಥಗೊಳಿಸಿಕೊಳ್ಳದೆ ಶಾಂತಿ ಸಂಧಾನಕ್ಕಾಗಿ ಪ್ರಯತ್ನಿಸಿ ದುರ್ಯೋಧನ. ಅವರ ಸಂದೇಶದೊಡನೆ ಕುರುಪಿತ ಭೀಷ್ಮರೇ, ಇದು ಯಾವ ಧರ್ಮ? ಭರತ ಭೂಮಿಗೆ ಸ್ವತಂತ್ರರಾರೋ, ಭರತ ಭೂಮಿಗೆ ಸ್ವತಂತ್ರರಾರೋ. ಗುರುಕುಲಕ್ಕೆ ಗುರುದ್ರೋಣರೇ, ಗುರುಕುಲಕ್ಕೆ ಗುರುದ್ರೋಣರೇ, ಇದು ಯಾವ ನ್ಯಾಯ? ಕಪಟ ವಂಚನ ಮೋಸ ಅಟ್ಟಹಾಸ, ಕಪಟ ವಂಚನ ಮೋಸ ಅಟ್ಟಹಾಸ. ಅರಸ ಕುಲ ಧರ್ಮ ನಶಿಸಿತೆ ಮಹಾರಾಜ, ಧರಣಿಯಾಳಿದವರೆಲ್ಲ ಮರಳಿ ಬರರೋ, ಧರಣಿಯಾಳಿದವರೆಲ್ಲ ಮರಳಿ ಬರರೋ. ಸಂಧಿ ಬೇಡಲು ಬಂದ ರಾಯಭಾರಿ, ಭರತ ವಂಶ ಕುಲಾಂತಕನಲ್ಲವಯ್ಯ. ಕಮಸುತ ಭೀಮಾರ್ಜುನನ ಕುಲ ಸಹದೇವ, ಯಮಸುತ ಭೀಮಾರ್ಜುನ ನಕುಲ ಸಹದೇವ, ಸಾಮಾನ್ಯರೆಂದರಿತು ಹುಡುಕಬೇಡ. ಸಮಭಾಗವನಿತ್ತು ಸುಖದಿ ಬಾಳೈ ಸುಯೋಧನ.
ಎಂಬುದಾಗಿ ಈ ಸಂದೇಶವನ್ನು ನನ್ನ ಸಂದೇಶವನ್ನು ತಿಳಿಸುವುದು. ಮುಂದಿನ ವಿಚಾರಗಳನ್ನು ಕರ್ತವ್ಯಗಳನ್ನು ಪ್ರಾಜ್ಞರಾದ ನಿಮ್ಮೆಲ್ಲರೂ ಸೇರಿ ನಿರ್ಣಯಿಸಬೇಕು. ಪ್ರಬುದ್ಧರಾಗಿ ಯೋಚಿಸಿ ಆಲೋಚನೆ ಮಾಡಿ. ಧೃತರಾಷ್ಟ್ರ ಪ್ರಿಯ ಪುತ್ರರೇ, ದ್ರೋಣಾದಿ ಪ್ರಮುಖರೇ, ಸಭಾಸಭಕ್ಕೆ, ಶ್ರೀಕೃಷ್ಣ ಪರಮಾತ್ಮನು ನಿಮ್ಮ ಮುಂದೆ ನಿರೂಪಿಸಿದ ರಾಜ್ಯ ಕಾರ್ಯವನ್ನು ನೀವೆಲ್ಲರೂ ಕೇಳಿದರಲ್ಲ. ಅದರಂತೆ ನಡೆಯುವರೆಂದು ಈ ಭೀಷ್ಮನ ನಂಬಿಕೆ. ಸುಯೋಧನ ಶಾಂತಿ ಸಂಧಾನದ ಸಮಯವನ್ನು ವ್ಯರ್ಥಗೊಳಿಸುವುದರಿಂದ ಮುಂದೆ ಅಮೃತವು ವಿಷವಾಗುವುದು. ನೀವು ಪಾಂಡವರು ಸಹೋದರರಲ್ಲೇ. ದುರ್ಯೋಧನ, ನೀವು ಪಾಂಡವರು ಸಹೋದರರಲ್ಲೇ. ನಿಮ್ಮಲ್ಲಿ ಈ ವಿರೋಧವೇಕೆ? ಈ ದುರಾಭಿಮಾನ್ಯವನ್ನು ಬಿಟ್ಟು ಪಾಂಡವರಿಗೆ ಸಲ್ಲಬೇಕಾದ ಅರ್ಧ ರಾಜ್ಯವನ್ನು ಕೊಟ್ಟು ಮುಂದೆ ದುರ್ಯೋಧನ ವೈಭೋಗದಿಂದ ಬಾಳುವಂತನಾಗು. ಇದೇ ಈ ಭೀಷ್ಮನ ಅಭಿಮತ. ಏತಕ್ಕೆ ಅನುಜರೋ ವಿಧೋಪಂತ, ಏತಕ್ಕೆ ಅನುಜರೋ ವಿಧೋಪಂತ, ಸಲ್ಲದು ವೈರ ಸಾಧಿಸದಿರೋ ಚಲ, ಸಲ್ಲದು ವೈರ ಸಾಧಿಸದಿರೋ ಚಲ, ಸ್ಥಿರವಲ್ಲ ವೈಭವ ಅಸ್ಥಿರವೀ ರಾಜ್ಯ, ಸ್ಥಿರವಲ್ಲ ವೈಭವ ಅಸ್ಥಿರವೀ ರಾಜ್ಯ, ದುರುಳರ ಬೋಧೆಗೆ ಕಿವಿಗೊಡದಿರು ಜೋಕೆ, ದುರುಳರ ಬೋಧೆಗೆ ಕಿವಿಗೊಡದಿರು ಜೋಕೆ, ರಾಜ್ಯವ ನೀತು ಕದಿ ಬಾಳು, ರಾಜ್ಯವ ನೀತು ಕದಿ ಬಾಳು, ಏತಕ್ಕೆ ಅನುಜರು ಬಿಡು ಪಂಥ ಹೊಸ ದುರ್ಯೋಧನ,
ಶಾಂತಿ ಸಂಧಾನಕ್ಕೆ ಬಂದವರನ್ನು ಸಮರೋತ್ಸಾಹಗಳನ್ನಾಗಿ ಮಾಡಬೇಡ. ಸಂಧಿಗೆ ಇದೀಗ ಸುಸಮಯ. ಆ ಹಠದಿಂದ ಅದನ್ನು ನಿರಾಕರಿಸಬೇಡ. ಪಾಂಡವರು ಅನ್ಯರೇ, ನಿನ್ನ ಚಿಕ್ಕಪ್ಪನ ಮಕ್ಕಳಲ್ಲವೇ. ರಾಜ್ಯದಲ್ಲಿ ನಿನಗೆಷ್ಟು ಅಧಿಕಾರ ಇದೆಯೋ ಅಷ್ಟೇ ಅಧಿಕಾರ ಪಾಂಡವರಿಗೂ ಇದೆ. ಶ್ರೀಕೃಷ್ಣನ ಮಾತಿನಂತೆ ಪಾಂಡವರಿಗೆ ಸಲ್ಲಬೇಕಾದ ಅರ್ಧ ರಾಜ್ಯವನ್ನು ಕೊಟ್ಟು ಆಧರಿಸು. ಇದೇ ನನ್ನ ಅಭಿಮತ. ಸುಯೋಧನ, ಓ, ಯಾರು? ಚಿಕ್ಕಪ್ಪ ದಾಸಿ ಪುತ್ರ. ನಡೆಯಲಿ, ನಿನ್ನ ಅರಣ್ಯ ರೋಧನವು ನಡೆಯಲಿ. ಹೌದು ದುರ್ಯೋಧನ, ನನ್ನ ರೋದನವು ಅರಣ್ಯ ರೋದನವೇ. ನಿಮ್ಮಂತವರಿಗೆ ನ್ಯಾಯವು ಹೇಳಬಾರದೆಂದು ದೊಡ್ಡವರು ಹೇಳಿದ್ದಾರೆ. ಅದರಂತೆಯೇ ನಿನಗೆ ಏನು ಮಾಡಲಿ, ಕೆಡುವವರನ್ನು ನೋಡಿದರೆ ನಮಗೆ ವಿವೇಕವನ್ನು ಹೇಳಬೇಕೆಂದು ಅನಿಸುತ್ತದೆ. ಆದ್ದರಿಂದ ನಾನೀಗ ಸುಮ್ಮನೆ ಕುಳಿತರೆ ನಿನಗೆ ದ್ವೇಷವು ಸಂಭವಿಸುವುದು. ಸುಯೋಧನ, ಪಾಂಡವರಿಗೆ ಬರಬೇಕಾದ ರಾಜ್ಯವನ್ನು ಕೊಟ್ಟು ಅವರನ್ನು ನಿನ್ನ ತಮ್ಮಂದಿರನ್ನು ಒಂದುಗೂಡಿಸಿಕೊಂಡು ಸುಖದಿಂದ ಬಾಳು. ನಿನಗೆ ಮುಂದೆ ಸುಖ ಉಂಟಾಗುವುದು. ಇದರಿಂದ ನಾನು ಏನು ಹೇಳಲು ಬಲ್ಲೆ? ಪಿತುರ, ಈ ನೀತಿ ವಾಕ್ಯಗಳನ್ನು ನೀನು ಆ ಪಾಂಡವರಿಗೆ ಹೇಳಲಿಲ್ಲಬೇಕೆ? ನಿನಗಾಗಲಿ ಶ್ರೀಕೃಷ್ಣನಿಗಾಗಲಿ ನನ್ನಲ್ಲಿಯೇ ದೋಷಗಳು ಕಂಡು ಬರುವುದು. ಆ ಪಾಂಡವರು ನಿರ್ದೋಷಿಗಳೇ. ನಿನ್ನ ಹುಟ್ಟು ಗುಣಕ್ಕೆ ಅನುಸಾರವಾಗಿ ಸರಿಯಾಗಿ ಮಾತಾಡಿದೆ. ಬಾಯಿ ಮುಚ್ಚಿಕೊಂಡು ಕುಳಿತು. ಕೃಷ್ಣ, ದೂತನಾಗಿ ಬಂದಿರುವ ನೀನು ನಿನ್ನ ದೂತತ್ವವನ್ನು ಬಹಳ ಚೆನ್ನಾಗಿಯೇ ವರ್ಣಿಸಿದೆ. ಆದರೆ ನಿನ್ನ ಮರುಳು ಮಾತುಗಳಿಗೆ ಒಡಂಬಡವನಲ್ಲ ಈ ಸುಯೋಧನ ಸಾರ್ವಭೌಮ. ನಮ್ಮಲ್ಲಿ ಹರಿಯುತ್ತಿರುವುದು ಶುದ್ಧ ಕ್ಷತ್ರಿಯನ ರಕ್ತ. ಸ್ವಾಭಿಮಾನ ಶೂನ್ಯತೆಯಿಂದ ಕೂಡಿದ ಕೊಳಕು ನೀರಲ್ಲ ಎಂಬುದನ್ನು ದುರ್ಯೋಧನ, ಇಷ್ಟೊಂದು ಅಪಮಾನವೇ? ಇದು ನಿನ್ನ ದುರಾಗ್ರಹದ, ದುರಹಂಕಾರದ, ದುಸ್ಸಹವಾಸದ, ದುರಾಶಯದ ದುರಭಿಮಾನ. ಯೋಚಿಸಿ ನೋಡು ದುರ್ಯೋಧನ. ಏನು ನಮ್ಮದು ದುರಾಗ್ರಹ, ದುರಹಂಕಾರ, ದುರಾಭಿಮಾನ, ದುರಾಶಯವೇ? ಹೌದು. ಆಗಲ್ಲ, ಕೇಳು. ಭರತ ಕಂಡವ ಜಯಿಸಿ ವರುಷದಿ ಕುರುಕುಲವ ಪಾಲಿಸುತ್ತಿರುವ ಎನಗದ ಕೃಷ್ಣ ಅಂಡ ಭೀಮನ ಗುಂಡಿಗೆಯಸಿ, ಬಂಡ ಭೀಮನ ಗುಂಡಿಗೆಯಸಿ ಪಂತಗೈದ ಈ ಅನುಜನಿಗದ ಕುಮಾರ ಸ್ವಾಮಿಯ ಬೆಂಗಿರಿ ಕುಮಾರ ಸ್ವಾಮಿಯ ಮೆಚ್ಚಿಸಿ ಕಾಲವಿದವೆಂಬ ಧನುವು ಪಡೆದ ಈ ಕರ್ಣನಿಗದಾರು ಸಮಬಲಶಾಲಿಗಳು ಭೀಷ್ಮ ದ್ರೋಣಾದಿಗಳು ಸಾಹಸದಿ ಸದೆ ಬಡವರೋ ಮೊಗುಡ ಮರ್ದನರೋ ಕೃಷ್ಣ ಕೃಷ್ಣ ಈ ದುರ್ಯೋಧನ ಕೋರುವೇಶ್ವರನನ್ನು ವಧಿಸಬೇಕಂದನಲ್ಲವೇ ಅವನಲ್ಲ ಭೀಮ. ಅದು ದುರಹಂಕಾರ. ಲೋಕೈಕ ವೀರನಾದ ಕರ್ಣನನ್ನು ವಧಿಸಬೇಕಂದನಲ್ಲವೇ ಅವನಿಂದ ಪಾರ್ಥ. ಅದು ದುರಾಶಯ. ನಿನ್ನಂತವರ ಕಪಟಿಯ ಸ್ನೇಹವನ್ನು ಬಯಸಿದರಲ್ಲವೇ ಆ ಪಾಂಡವರು. ಅದು ದುಸ್ಸಹವಾಸ. ದುರ್ಯೋಧನ ದುಶ್ಯಾಸನನ್ನು ಈ ಭರತಖಂಡದಲ್ಲಿ ವಿಜಯ ಪತಾಕೆಯನ್ನು ಹಾರಿಸಬೇಕೆಂದು
ಬಂದವರು. ಅದು ದುರಾಗ್ರಹ. ಹೆಚ್ಚೇನು ಹೇಳೇನು ಕೃಷ್ಣ? ನಾವು ಸಮರ್ಥರು ಜಯಶೀಲರು ಎಂದು ಒಡಂಬಡಿಕೆಯಿಂದ ಹೋರಾಡುತ್ತಿದ್ದರಲ್ಲ ಆ ನಿನ್ನ ಪಾಂಡವರು. ಅದು ದುರಾಗ್ರಹ. ನಮ್ಮಲ್ಲಿ ಹರಿಯುತ್ತಿರುವುದು ಶುದ್ಧ ಕ್ಷತ್ರಿಯರ ರಕ್ತ, ಕೊಳಕು ನೀರಲ್ಲ. ಸ್ವಾಭಿಮಾನ ಶೂನ್ಯತೆಯಿಂದ ಕೂಡಿದ ಕೊಳಕು ನೀರಲ್ಲ. ಸುಮ್ಮನೆ ನಿನ್ನ ಕಂಠ ಶೋಷಣೆಯಿಂದ ಏನೂ ಪ್ರಯೋಜನವಿಲ್ಲ. ಬಂದ ದಾರಿಯನ್ನು ಹಿಡಿಯುವುದೇ ಸೂಕ್ತ. ಕೃಷ್ಣ, ಅಗ್ರಜ ಮಾತುಗಳೆಲ್ಲವೂ ಇಡಿಸಿದವು. ಈ ಕುರು ಸಹೋದರ ಹೃದಯದಲ್ಲಿ ಪ್ರಜ್ವಲಿಸುತ್ತಿರುವ ಕೋಪ ಜ್ವಾಲೆಯು ಇಂತಹ ಯುದ್ಧದ ನುಡಿಗಳಿಂದ ಶಾಂತವಾಗುವುದಿಲ್ಲ. ಕೃಷ್ಣ, ಹೇಳಿ ಪಾಂಡವರು ಕೂಡಿ ಬಾಳುವರೆ ಬೇಡ ಬೇಡ ಬೇಸರವೋ. ಕೃಷ್ಣ, ಹೇಳಿ ಪಾಂಡವರು ಕೂಡಿ ಬಾಳುವರೆ ಬೇಡ ಬೇಡ ಬೇಸರವೋ. ಬೇಡ ಬೇಡ ಬಿದು ಬೇಸರವೋ. ಬೇಡ ಬೇಡ ಬಿದು ಬೇಸರವೋ. ನಾನು ದೊರಕದು ಕಾಡಿಗೋಗಲಿ, ನಾನು ದೊರಕದು ಕಾಡಿಗೋಗಲಿ ಕೊಡಲಾಗದು. ಕೃಷ್ಣ, ನಾನು ದೊರಕದು ಕಾಡಿಗೋಗಲಿ ಕೊಡಲಾಗದು ರಾಜ್ಯವನ್ನು. ಅದಮ ಪಾಂಡವರ ಮೆಟ್ಟಿ ನಿಲ್ಲುವೆ, ಅದಮ ಪಾಂಡವರ ಮೆಟ್ಟಿ ನಿಲ್ಲುವೆ, ಮೆಟ್ಟಿ ನಿಲ್ಲುವೆ ದರೆಯೊಳಗೆ, ಮೆಟ್ಟಿ ನಿಲ್ಲುವೆ ದರೆಯೊಳಗೆ, ಮೆಟ್ಟಿ ನಿಲ್ಲುವೆ ದರೆಯೊಳಗೆ. ಹೇಳಿ ಪಾಂಡವರು ಕೂಡಿ ಬಾಳುವರೆ ಬೇಡ ಬೇಡ ಬೇಸರವು. ಬೇಡ ಬೇಡವೋ ಬೇಸರವು. ಬೇಡ ಬೇಡವೋ ಬೇಸರವು. ಕೃಷ್ಣ, ಪಾಂಡವರ ಸೇನಾ ಸಮುದ್ರವನ್ನು ಕಲಕಿ ಬಿಡಬಲ್ಲ ಗಂಡಿಗಳಿಗಳು ನಾವು. ಓ ಬಂಡ ಭೀಮನ ರುಂಡವನು ಚಂಡಾಡನು. ಈ ದುಶ್ಯಾಸನನು ಸದಾ ಸಿದ್ಧನಾಗಿರುವನು. ಸಮರ ಉತ್ಸಾಹಿಗಳಾದ ನಾವು ಸಮರದಲ್ಲೇ ರಾಜಲಕ್ಷ್ಮಿ ನೀಡಿವೆವು. ಹೋಗು ಕೃಷ್ಣ, ಸಮರವೇ ಸಿದ್ಧವೆಂದು ತಿಳಿಸಿಬಿಡು ಓ ನಿನ್ನ ಪಾಂಡವರಿಗೆ. ಹೊರಡು ಇಲ್ಲಿಂದ. ದುರ್ಯೋಧನ ದುಶ್ಯಾಸನರ ಅಭಿಮತವೇ ನನ್ನ ಅಭಿಮತ. ಅರ್ಜುನನ ಮೇಲೆ ಹಗೆ ತೀರದ ಹೊರತು ಈ ರಾಧೆಯನಿಗೆ ಮೃಷ್ಟಾನ್ನವು ರುಚಿಸುವುದಿಲ್ಲ. ಚಲಿಸದ ರಾಧೇಯನ ಪಂಥ ವ್ಯರ್ಥ ನುಡಿಗಳಿ, ಚಲಿಸದ ರಾಧೇಯನ ಪಂಥ ವ್ಯರ್ಥ ನುಡಿಗಳಿ. ಮತಿಗಟ್ಟು ನುಡಿವಿರೇ ಮಹಾರಥಿಗರೆಂದೆನಿಸಿ, ಮತಿಗಟ್ಟು ನುಡಿವಿರೇ ಮಹಾರಥಿಗರೆಂದೆನಿಸಿ. ದುರುಳ ಪಾರ್ಥನ ಶಿರವ ಹರಿವದನಕ, ದುರುಳ ಪಾರ್ಥನ ಶಿರವ ಹರಿವದನಕ. ಶಾಂತಿಯೇ ಈ ಅಂಗಾನಿ ಪಡೆ. ಬಾಕರ್ಣ, ಶಾಂತಿಯನ್ನು ಅಪೇಕ್ಷಿಸುವ ಈ ವೃದ್ಧರಿಗೆ ಅದು ಸ್ವಾಭಾವಿಕವಾದದ್ದು. ಆದರೆ ನಮ್ಮಂತಹ ವೀರರಿಗಲ್ಲ. ನಿನ್ನ ಕರ್ಣ, ನೀನು ಅವರಂತೆ ಮಾತನಾಡುತ್ತಿರುವೆಯ? ಅರ್ಜುನನ ಮೇಲಿನ ವೈಯಕ್ತಿಕ ದ್ವೇಷಕ್ಕಾಗಿ ಈ ರೀತಿ ಕ್ಷತ್ರಿಯ ಸಮೂಹವನ್ನೇ ಬಲಿಕೊಡಲು ಪ್ರಯತ್ನಿಸುವೆಯ ಕರ್ಣ? ಕರ್ಣ, ಇದು ನಿನ್ನ ಧರ್ಮವೇ ಅಂಗಾಧಿಪತಿ? ಅರ್ಜುನನ ಮೇಲಿನ ಪಕ್ಷಪಾತ ಬುದ್ಧಿಯಿಂದ ಅರ್ಧ ರಾಜ್ಯವನ್ನೇ ಕೇಳಲು ಬಂದೆಯಲ್ಲವೇ? ಈ ನಿನ್ನ ಧರ್ಮಕ್ಕಿಂತ ನನ್ನ ಸ್ವಾಮಿ ಕೌರೇಶ್ವರನಿಗಾಗಿ ತನು ಮನ ಧನಗಳನ್ನು ಅರ್ಪಿಸುವ ನನ್ನ ಧರ್ಮವೇ ಮೇಲೋ ಯದುಪತಿ. ನಿನ್ನ ಕೃತ್ರಿಮ ಸಂಧಾನಕ್ಕೆ ನಾವು ಖಂಡಿತ ಒಪ್ಪುವುದಿಲ್ಲ. ಬರ ಕರ್ಣ, ಬರ. ಕೃಷ್ಣ, ಬಲ ಸಮನಾವನು ಜಗದೊಳಗೆ ಬಲ
ಬಲ ಸೈಂಧವ ಬಲ ಸಮನಾವನು ಜಗದೊಳಗೆ ಬಲ ಸಮನಾವನು ಗರುಡ ಪಾಂಡವರ ಶಿಲೆಯ ತೆಗೆಯುವೆ ಬಲ ಬಲ ಸೈಂಧವ ಗರುಡ ಪಾಂಡವರ ಶಿಲೆಯ ತೆಗೆಯುವೆ ಮೂಟಗಳಲ್ಲಿ ಬಲ ಸಮನಾವನು ಜಗದೊಳಗೆ ಬಲ ಸಮನಾವನು ಕೃಷ್ಣ ಹೇಡಿಗಳಂತೆ ಸಂಧಿ ಬಯಸುವವರು ಅದೆಂತಹ ವೀರರು ಈ ಪುಳ್ಳೆ ಬೆದರಿಕೆ ಎದುರುವವರು ನಾವಲ್ಲ ಸಮರವೇ ಸಾಗಲಿ ನಾವು ಯುದ್ಧಕ್ಕೆ ಸಿದ್ಧ ಬಲ ಸೈಂಧವ ತಕ್ಕಾದ ಉತ್ತರವನ್ನೇ ಕೊಟ್ಟೆ ಈ ಪೀಠದಲ್ಲಿ ಕುಳಿತುಕೋ ಬಲ ಸೈಂಧವ ಬಲ ಬಲ ನಿನ್ನ ದರ್ಪದ ನುಡಿಗಳಿಂದ ಆ ಯಾದವಾಗ್ರಣಿಯ ಕಂಠ ಬಿಗಿದಂತಾಯ್ತು. ಓಹೋ ಓಹೋ ಮಾತು ಮೇರೆ ಮೀರಿತು, ಮಾತು ಮೇರೆ ಮೀರಿತು. ಮದದಿಂದ ಮದೋನ್ಮತ್ತರಾದ ನಿಮ್ಮೊಡನೆ ಮಾತನಾಡುವುದೇ ಅನುಚಿತ. ಆದರೂ ಒಂದು ಮಾತನ್ನು ಹೇಳುವೆನು ಕೇಳು ಅರ್ಜುನ. ಭಾರತ ಭೂಮಿ ಜಯಿಸಿ ದುರಾಶ, ಭಾರತ ಭೂಮಿ ಜಯಿಸಿ ದುರಾಶ, ಸಮಾನ ಶೌರ್ಯ ಸಾಹಸ ವಿರಾಜಿಸುವ ಸಹೋದರರ ನಿರಾಕರಿಸದಿರೈ. ಭಾರತ ಭೂಮಿ ಜಯಿಸಿ ದುರಾಶ, ಶ್ರೀ ದುರಾಶ ಕರಸಿಗನೇ ಅನುಜಾತರ, ಕರಸಿಗನೇ ಅನುಜಾತರ, ಬರಯ ನಿತ್ತು ಜಾತಿ ಪಡೆ ಸುಖಿಯಾಗು ವೀರ, ಬರಯ ನಿತ್ತು ಜಾತಿ ಪಡೆ ಸುಖಿಯಾಗು ವೀರ. ಭಾರತ ಭೂಮೇಶ ಜಯಿಸಿ ದುರಾಶ, ವೈರವನೆ ನೀಗಿನಿ ಸೈರನೆಯ ತಾಳೈ ದುರ್ಯೋಧನ, ವೈರವನೆ ನೀಗಿನಿ ಸೈರನೆಯ ತಾಳೈ ಬಾಳೈ ಬಲ್ ಧರ್ಮ ನಿರುತ ಸುಗುಣ ಚರಿತ ಕರುಣ ಭರಿತ ಪರಗುಣಯುತ ನೆನೆಸಿ ಪರೇ ಧರೆಯ. ದುರ್ಯೋಧನ ಬಾಳೈ ಬಲ್ ಧರ್ಮ ನಿರುತ ಸುಗುಣ ಚರಿತ ಕರುಣ ಭರಿತ ಪರಗುಣಯುತ ನೆನೆಸಿ ಪೊರೆ ಧರೆಯ. ಭಾರತ ಭೂಮೇಶ ಜಯಿಸಿ ದುರಾಶ, ಸಮಾನ ಶೌರ್ಯ ಸಾಹಸ ವಿರಾಜಿಸುವ ಸಹೋದರರ ನಿರಾಕರಿಸದಿರೈ. ಭಾರತ ಭೂಮೇಶ ಜಯಿಸಿ ದುರಾಶ, ಶ್ರೀ ದುರಾಶ, ಶ್ರೀ ದುರಾಶ. ದುರ್ಯೋಧನ, ದುರ್ಯೋಧನ, ನಿನ್ನ ಬಾಂಧವರನ್ನು, ಗುರು ಹಿರಿಯರನ್ನು, ಸಹೋದರನ್ನು ಹಾಗೂ ನಿನ್ನ ಮಕ್ಕಳನ್ನು ಒಮ್ಮೆ ಒಂದು ಸಲ ನೋಡು. ನಿನ್ನೊಬ್ಬನ ಸಲುವಾಗಿ ಇಡೀ ಕುರುಕುಲ ವಂಶವನ್ನೇ ನಾಶ ಮಾಡುವೆ. ದಾನವಿಜಯ ಯದುಪತಿಯು ಕೇವಲ ಪಾಂಡವರ ಸಲುವಾಗಿ ಅಲ್ಲ, ನಿಮ್ಮ ಸಲುವಾಗಿಯೂ ಮುಂದೊದಗುವ ಭೀಕರ ಭೀಷಣ ಯುದ್ಧದಿಂದ ಮಾನವ ಕೋಟೆಯನ್ನು ಉದ್ಧರಿಸುವ ಸಲುವಾಗಿ ನಾನು ನಿಮ್ಮಲ್ಲಿ ಸಂಧಿ ಭಿಕ್ಷೆಯನ್ನು ಬೇಡುತ್ತಿರು. ಭಿಕ್ಷಾ ಪ್ರದಾನ ಮಾಡು ಸುಯೋಧನ. ಕೃಷ್ಣ, ಇದರಲ್ಲಿ ನನ್ನ ಅಪರಾಧವೇನಿರುವುದು ಯದುನಂದನ? ಪಾಂಡವರು ಜೂಜಾಡಿ ರಾಜ್ಯ ಕೋಶಾದಿಗಳನ್ನು ಕಳೆದುಕೊಂಡಿದ್ದು ನನ್ನ ತಪ್ಪೆ. ಸತ್ಯ ಪರಿಪಾಲನೆಗಾಗಿ ಅರಣ್ಯವಾಸವನ್ನು ಮಾಡಿದ್ದು ನನ್ನ ಅಪರಾಧವೇ. ವಾಸುದೇವ, ಈ ವಿಸ್ತಾರವಾದ ಸಾಮ್ರಾಜ್ಯವನ್ನು ಸುಯೋಧನ ಸಾರ್ವಭೌಮನ ಹೊರತು ಮತ್ತಾರಿಂದಲೂ ಶಾಸನ ಮಾಡಲು ಸಾಧ್ಯವಿಲ್ಲ. ಪಾಂಡವರು
ಬೆಂಬಲಿದೆ ಬಿಡಲಾರವು. ಈ ಭೀಷ್ಮ ದ್ರೋಣಾದಿಗಳ ಗುರು ಹಿರಿಯರ ಮಾತನ್ನು ಲೆಕ್ಕಿಸದೆ ಅನ್ಯಾಯ ಆಚರಣೆಯಲ್ಲಿ ತೊಡಗಿರುವೆ ನಿನಗೆ ಶ್ರೇಯಸ್ಸಾಗಲಿ ಕೀರ್ತಿಯಾಗಲಿ ಎಂದೂ ನಿನಗೆ ಲಭಿಸದು ದುರ್ಯೋಧನ. ಕೃಷ್ಣ, ಅದು ನಿನ್ನ ಭ್ರಮೆ. ಕಟ್ಟ ಕಡೆಯದಾಗಿ ಪಾಂಡವರನ್ನು ಕಾಡಿಗಟ್ಟಬೇಕೆಂದು ನೆಲಕಟ್ಟ ಛಲದಂಥ ಮಲ್ಲ ಆ ದ್ರೌಪದಿ ಸತಿ ಕೇಕೆ ಹಾಕಿ ನಿಕ್ಕಳಲ್ಲ. ಒಂದೇ ನಾನು ನಿಶ್ಚಯಿಸಿದನು, ಭೂತೇಶ್ವರನಿಗೆ ಒಡೆನಾದ ಭೂತೇಶ್ವರನೇ ಕದನಕ್ಕೆ ಕಾಲೆಳೆದರೂ ಸರಿಯೇ, ಕಲಿವಂಶವು ರಕ್ತದ ಮಡುವಿನಲ್ಲಿ ಕೊಚ್ಚಿಕೊಂಡು ಹೋದರೂ ಸರಿಯೇ, ಈ ಕುರುವಂಶವು ಮಣ್ಣಲ್ಲಿ ಮಣ್ಣಾಗಿ ಹೋದರೂ ಸರಿ. ಜಲವನ್ನು ಬಿಡೆ, ನೆಲವನ್ನು ಕೊಡೆ. ಪಾಂಡವರು ರಾಜ್ಯವನ್ನು ಬಯಸುತ್ತಾರೆ. ರಣರಂಗದಲ್ಲಿ ಶಸ್ತ್ರ ಆ ಪಾಂಡವರಿಗೆ ರಣಯಜ್ಞವನ್ನು ಸಿದ್ಧತೆ ಮಾಡಿಕೊಳ್ಳಬೇಕು. ಇದೇ ನನ್ನ ನಿರ್ಧಾರ. ಸುಯೋಧನ, ಈ ದರ್ಪಿತ ವಾಕ್ಯಗಳನ್ನು ಎಷ್ಟು ಹೊತ್ತು ಸಹಿಸಬಲ್ಲೆ? ಅಣ್ಣ, ಇದು ಕೌರವರ ರಾಜಸಭೆಯಲ್ಲ, ಪಾಂಡುನಂದನರ ಮಿತ್ರಕೂಟವಿದ್ದಂತಿದೆ. ನಿನ್ನ ಅನ್ನವನ್ನು ತಿಂದ ಮೃಷ್ಟಾನ್ನವಾಗಿ ಬೆಳೆದ ಈ ವಯೋವೃದ್ಧರು ಈ ಸಮಯದಲ್ಲಿ ಸುಮ್ಮನೆ ಕುಳಿತುವುದು ಸ್ವಾಭಾವಿಕ. ನಾವು ಇಲ್ಲಿ ಅರಕ್ಷಣವ ಕೂಡ ಅವನಿನ್ನು ಇಲ್ಲಿ ಕೆಲಸವಿಲ್ಲ. ನಡೆಯ ಹೋಗಿ ನೋಡ. ನಡೆಯೋಣ. ತಳಮಳ ಬೇತಕ್ಕೆ ಮನದ ಚಿಂತೆ ತೊರೆ ಕಣ್ಣ 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 ತಳಮಳವೇತಕ್ಕೆ ಮನದ ಚಿಂತೆ ತೊರೆ ಅಮಿತ ಭುವನದ ಕೀರ್ತಿಯ ಪಡವೆ ಕರ್ಣ ಪರಮಾತ್ಮ. ತಳಮಳವೇತಕ್ಕೆ ಮನದ ಚಿಂತೆ ತೊರೆ ಅಮಿತ ಭುವನದ ಕೀರ್ತಿಯ ಪಡವೆ ಗನತರ ಬೆನಿಸಿದ ಮೇದಿನಿಯೊಳು ಬೆನ್ನಿಸಿದ ಮೇದಿನಿಯೊಳು ಮಖಾಮಖಿ ಮನಂತನಿಸಿ ಮೆರೆವ ಪ್ರವೇಶುತ್ತಾನೆ ಸುಕುಮಾರವ ದುರಧೀರ ಸುಕುಮಾರವ ದುರಧೀರ ಸುಕುಮಾರವ. ಕಣ್ಣ ಪರಮಾತ್ಮ, ನೀನು ಕುಲಹೀನಲ್ಲವ,
ಶ್ರೇಷ್ಠವಾದ ಚಂದ್ರವಂಶವೇ ನಿನ್ನ ವಂಶ. ಪರಮ ಪತಿರ್ವ್ಯಾತೆಯಾದ ಆ ಕುಂತಿದೇವಿಯೇ ನಿನ್ನ ತಾಯಿ. ಲೋಕೈಕ್ಯ ವೀರರಾದ ಮಹಾ ಪರಾಕ್ರಮಿಗಳಾದ ಆ ಪಾಂಡವರೇ ನಿನ್ನ ಸಹೋದರರು. ಕರ್ಣ, ಪರಮಾತ್ಮ, ತಾವು ಹೇಳುತ್ತಿರುವುದು ಆಶ್ಚರ್ಯವಾಗಿದೆಯಲ್ಲ. ಹೋ, ಮರೆತಿದ್ದೆ, ಇದು ಯುದ್ಧ ಕಾಲ. ನೀನು ಪಾಂಡವರ ಪಕ್ಷಪಾತಿ. ಇಲ್ಲ ಕರ್ಣ, ಇಲ್ಲ. ಅವರ ತಲೆ ಕಾಯಲು ನನ್ನನ್ನು ಈ ರೀತಿ ವಂಚಿಸುತ್ತಿರುವೆಯಾ ಕೃಷ್ಣ? ಇಲ್ಲ ಕರ್ಣ, ರಾಜಾದಿರಾಜನೆನಿಸಿ ದಿವ್ಯ ಸಿಂಹಾಸನದ ಮೇಲೆ ರಾಜ್ಯಭಾರ ಮಾಡಬೇಕಿದ್ದ ನೀನು ಈ ರೀತಿ ಪರರ ಹಂಗಿನಲ್ಲಿ ಸೇವೆಯನ್ನ ಮಾಡುತ್ತಾ ಕುಳಿತುಕೊಂಡಿರುವೆಯಲ್ಲ, ಇದು ನಿನ್ನ ಧರ್ಮವೇ ಅಂಗಾಧಿಪತಿ? ದೇವಾ ಶೋಧನೆಯೇ ನಿದು ವಿಧಿಶಾಪ. ದೇವಾ ಶೋಧನೆಯೇ ನಿದು ವಿಧಿಶಾಪ. ಪಾಪಿ ಯಾರೆ ಪರಿತಾಪ ಕೀಳಾದೆ ದೇವಾ ಶೋಧನೆಯೇನಿದು ವಿಧಿಶಾಪ. ಬಹುದಿನ ನೊಂದೆ ಬಂಧುಗಳಾರೆಂದು ಬಹುದಿನ ನೊಂದೆ ಬಂಧುಗಳಾರೆಂದು ಎಂದು ವದನ ಅಪನಿರ್ದಯಲಿ ತಂದೆ. ಎಂದು ವದನ ಅಪನಿರ್ದಯಲಿ ಬಂದೆ ಬಂಧುಗಳಾರೆಂದು ಮರಣಗಾಣದೆ ಬಂಧ ವಿಮೋಚನ ಮಾರ್ಗವನರಿಯದೆ ದೇವಾ ಶೋಧನೆಯೇನಿದು ವಿಧಿಶಾಪ. ಜನ್ಮ ರಹಸ್ಯದ ಅಂತರವರಿತು ಜನ್ಮ ರಹಸ್ಯದ ಅಂತರವರಿತು ಜನ್ಮದಾತೆಯ ನಿರ್ಧಯವರಿತು ಜನ್ಮದಾತೆಯ ನಿರ್ಧಯವರಿತು ಜೀವಿಸಲೇ ಪರೆ ಸಹಜರ ಜೊತೆಗೂಡಿ ಜೀವಿಸಲೇ ಪರೆ ಸಹಜರ ಜೊತೆಗೂಡಿ ಪಾತಕಿ ಜೀವನ ಸಂಕಟ ಕಾರಣ ಪಾತಕಿ ಜೀವನ ಸಂಕಟ ಕಾರಣ ದೇವಾ ಶೋಧನೆಯೇನಿದು ವಿಧಿಶಾಪ ವಿಧಿಶಾಪ. ಪರಮಾತ್ಮ, ಪಾಂಡವರು ನನ್ನ ಸಹೋದರರಾಗಿದ್ದ ಪಕ್ಷದಲ್ಲಿ ಅವರೊಡನೆ ಯುದ್ಧ ಮಾಡುವುದು ಅವರ ವಾದಿ ನರಕ. ಆದರೆ ಸ್ವಾಮಿ ದ್ರೋಹ ಮಾಡುವುದೆಂತ ಸೇರ ಸಮರ ಯೋಗಕ್ಕೆ ನಾನು ಸಿದ್ಧನಾಗುತ್ತಿರುವಾಗ ಈ ರೀತಿ ನೀನು ಉಭಯ ಸಂಕಟವನ್ನು ತಂದೊಡ್ಡಬೇಡ ದೇವ, ತಂದೊಡ್ಡಬೇಡ. ಕರ್ಣ, ಸರ್ ಸರ್ ಪಾಂಡುಕುವರರ ಸೇರುತ್ತ ನೀನು
ಪುರಚಿರ ಶರದರ ಶರಣರ ಪೊರೆವನೆ ಮಾತನು ಪ್ರೇಮದಿ ಲಾಲಿಸುವೀರ. ಗಾನವೀರ ನೀನಾತಿ ಕಬಿರುದ ಕರ್ಣ ಪರಮಾತ್ಮ ದಾನವೀರ ನೀನಾತಿ ಕಬಿರುದ ಮೆರಸಿ ಗಾನಿಜ ವರಗುಣಶೀಲ ಮೆರಸಿ ಗಾನಿಜ ವರಗುಣಶೀಲ ಪರಹಿತ ಪ್ರೇಮಿ ಸುಕೃತ ಕಾಮಿ ಪರಹಿತ ಪ್ರೇಮಿ ಸುಕೃತ ಕಾಮಿ ಬಾರಿಷ್ಕಾಮಿ ಬಾರಿಷ್ಕಾಮಿ ಸುರಚಿರ ಶರದರ ಶರಣರ ಪೊರೆವನೆ ಸುರಚಿರ ಶರದರ ಶರಣರ ಪೊರೆವನೆ ಮಾತನು ಪ್ರೇಮದಿ ಲಾಲಿಸುವೀರ ಲಾಲಿಸುವೀರ ಆಲಿಸುವೀರ ಆಲಿಸುವೀರ. ಅಣ್ಣ, ಪರಮಾತ್ಮ ನನ್ನ ಮಾತನ್ನು ಸತ್ಯವೆಂಬುದು ನಂಬು. ನಿನ್ನ ತಾಯಿಯಾದ ಕುಂತಿದೇವಿಯು ಕನ್ನಿಕಾವಸ್ಥೆಯಲ್ಲಿರುವಾಗ ತನ್ನ ಗುರುಗಳಾದ ದುರ್ವಾಸ ಮುನಿಗಳಿಂದ 5 ಮಂತ್ರಗಳ ಉಪದೇಶವನ್ನು ಪಡೆದಳು. ಅವುಗಳಲ್ಲಿ ಒಂದಾದ ಸೂರ್ಯ ಮಂತ್ರವನ್ನು ಅವುಗಳು ಫಲಿಸುವೋ ಇಲ್ಲವೋ ಎಂದು ನಿನ್ನ ತಾಯಿಯು ಪರೀಕ್ಷೆ ಮಾಡಲು ಅವುಗಳಲ್ಲಿ ಒಂದಾದ ಸೂರ್ಯ ಮಂತ್ರವನ್ನು ಜಪಿಸಲು ನೀನು ಜನಿಸಿದೆ ಕರ್ಣ. ಇದರಿಂದ ಲೋಕೋಪವಾದಕ್ಕೆ ಎದುರಿದ ನಿನ್ನ ತಾಯಿಯು ನಿನ್ನನ್ನು ಗಂಗಾ ನದಿಯಲ್ಲಿ ತೇಲಿಬಿಟ್ಟಳು. ಆ ರೀತಿಯಲ್ಲಿರುವಾಗ ನೀನು ಸೂತರ ಕೈಗೆ ಸಿಕ್ಕಿದೆ. ಆ ಸೂತರು ನಿನ್ನನ್ನು ಬೆಳೆಸಿ ದೊಡ್ಡವರನ್ನಾಗಿ ಮಾಡಿದರು ಕರ್ಣ. ಈಗಲೂ ನೀನು ನನ್ನ ಹಿಂದೆ ಬಾ. ಆ ಪಾಂಡವರನ್ನು ಕೌರವರನ್ನು ನಿನ್ನ ಪಾದಗಳ ಮೇಲೆ ಕೆಳಹುವೆನು. ಅವರಿಂದಲೂ ಸಾಮಂತರಾದರಿಂದಲೂ ಎಲ್ಲರನ್ನೂ ಓಲೈಸಿಕೊಂಡು ದಿವ್ಯ ಸಿಂಹಾಸನದ ಮೇಲೆ ಕುಳಿತು ರಾಜ್ಯಭಾರ ಮಾಡುವೆಯಂತೆ ಕರ್ಣ. ಪರಮಾತ್ಮ, ನೀನು ಹೇಳುತ್ತಿರುವುದು ಸತ್ಯವಾಗಿದ್ದರೆ ಆ ಭೀಮಾರ್ಜುನರು ನನ್ನನ್ನು ನೋಡಿದಾಗಲೆಲ್ಲ ಸೂತ, ನೀಚ, ಹೀನ ಕುಲದವನೆಂದು ಹೀಯಾಳಿಸುತ್ತಿರುವರಲ್ಲ ಕೃಷ್ಣ. ಅವರಿಗೆ ನಾನು ಇಂತಹವನೆಂಬ ವಿಚಾರ ತಿಳಿದಿಲ್ಲದೆ? ಇಲ್ಲ ಕರ್ಣ, ಇಲ್ಲ. ನಿನ್ನ ವಿಚಾರವು ನೀನು ಯಾರೆಂಬುದು ಇದುವರೆಗೂ ಯಾರಿಗೂ ತಿಳಿದಿಲ್ಲ. ನಿನ್ನ ತಾಯಿಯಾದ ಕುಂತಿದೇವಿಗಾಗಲಿ ಅಥವಾ ನಿನ್ನ ಸಹೋದರರಿಗಾಗಲಿ ನೀನು ಯಾರೆಂಬುದು ಅವರಿಗೆ ಗೊತ್ತಿರುವುದಿಲ್ಲ. ನಿನ್ನನ್ನು ನೋಡಿದಾಗಲೆಲ್ಲ ನಿಮ್ಮ ತಾಯಿಯಾದ ಕುಂತಿದೇವಿಯು ನನ್ನ ಹತ್ತಿರ ಆ ಕರ್ಣನಾರೆಂದು ಸ್ವಲ್ಪ ತಿಳಿಸರಾನೆಯ ದೇವ, ಆತನನ್ನು ನೋಡಿದಾಗಲೆಲ್ಲ ನನಗೆ ಮುರಕ ಉಂಟಾಗುತ್ತಿರುವುದು ಎಂದು ಹೇಳುತ್ತಿದ್ದಳು. ಆದರೆ ಇದುವರೆಗೂ ನಿನ್ನ ಜನ್ಮ ರಹಸ್ಯವನ್ನು ತಿಳಿಸಿರಲಿಲ್ಲ. ಈಗ ತಾನೇ ನಿಮ್ಮ ವೃತ್ತಾಂತವನ್ನು ನಿನ್ನ ತಾಯಿಗೆ ತಿಳಿಸಿ ಬರುತ್ತೇನೆ. ನಿನ್ನ ತಾಯಿಯು ಅತಿ ಸಂಭ್ರಮದಿಂದ ಸಂತೋಷದಿಂದ ಗಂಗಾ ನದಿಯ ತೀರಕ್ಕೆ ಬರುವಳು. ಕರ್ಣ, ಆಕೆಯ ಮನಸ್ಸನ್ನು ನೋಯಿಸಬೇಡ. ಇಲ್ಲ ಪರಮಾತ್ಮ. ಸಂತೋಷವೆಡಿಸು. ಇಲ್ಲ ಪರಮಾತ್ಮ. ಈಗ ನಿನ್ನ ನಿರ್ಣಯವೊಂದನ್ನು ತೆಗೆದುಕೋ. ಯಾರನ್ನು ಆಶ್ರಯಿಸಬೇಕು, ಯಾರನ್ನು ತಿರಸ್ಕರಿಸಬೇಕು ಎಂಬುದನ್ನು ತಿಳಿಸಬೇಕು. ಕರ್ಣ, ನಾನು ಬಂದು ಬಹಳ ವೇಳೆ ಆಯಿತು. ನಾನಿನ್ನು ಬರಲಿ? ಹೋಗಿ ಬಾ ಪರಮಾತ್ಮ, ಹೋಗಿ. ಕರ್ಣ, ನಿನ್ನ ತಾಯಿಯ ಮನಸ್ಸನ್ನು ನೋಯಿಸಬೇಡ. ಇಲ್ಲ ಪರಮಾತ್ಮ, ಇಲ್ಲ. ಪರಮಾತ್ಮ ಎಂದಿಗೂ ಅಸತ್ಯವನ್ನಾಡತಕ್ಕವನಲ್ಲ. ಲೋಕೈಕ ವೀರರಾದ ಪಾಂಡವರು ನನ್ನ ಸಹೋದರರು. ಧರ್ಮವೇ ತನ್ನ ಉಸಿರೆಂದು ಭಾವಿಸಿರುವ ಧರ್ಮರಾಯನು ನನ್ನ ಸಹೋದರನೇ. 1000 ಆನೆಗಳ ಬಲವುಳ್ಳ ರುದ್ರಾಂಶ ಸಂಭೂತನಾದ ಭೀಮಸೇನನು ನನ್ನ ಸಹೋದರನೇ. ತೇಜೋಮಯ ಮೂರ್ತಿಗಳಾದ ನಕುಲ ಸಹದೇವರು ನನ್ನ ತಮ್ಮಂದಿರೇ. ಪಾಂಡುರಾಜ, ಕುಂತಿದೇವಿ,
ಮಾದ್ರಿ ದೇವಿಯರು ನನ್ನ ಜನನೀ ಜನಕರೇ. ಪರಶಿವನೊಡನೆ ಹೋರಾಡಿ ಪಾತು ಪಶಾತ್ರವನ್ನು ಹೊಡೆದು ದಶನಾಮಗಳಿಂದ ಕೂಡಿ ದಶ ದಿಕ್ಕುಗಳಲ್ಲಿಯೂ ಕೆತ್ತಿ ಜ್ಯೋತಿಯಾಗಿ ಬೆಳೆದು ಯಾರೊಡನೆ ಯುದ್ಧಕ್ಕೆ ನಿಂತರೂ ಅಪಜಯವನ್ನು ಹೊಂದದ ನನ್ನ ಪರಮ ವೈರಿಯಾದ ಅರ್ಜುನನು ನನಗೆ ಸಹೋದರನೇ. ಎಲ್ಲವೋ ಅರ್ಜುನ, ನಿನ್ನನ್ನು ಕೊಲ್ಲುವುದಾಗಿ ಶಪಥ ಮಾಡಿರುವೆನಲ್ಲ. ನಿನ್ನ ಶಿರಸ್ಸು ಭೂಮಿಯ ಮೇಲೆ ಬಿದ್ದು ರಕ್ತದ ಮಡುವಿನಲ್ಲಿ ಕೊಚ್ಚಿಕೊಂಡು ಹೋಗುವುದನ್ನು ಈ ಪಾಪಿ ಕಣ್ಣುಗಳಿಂದ ನಾನು ಹೇಗೆ ನೋಡಲಿ? ಯಾವ ಪೂರ್ವದ ಪಾಪದ ಫಲವಾಗಿ ಸೂತ ಕುಲಕ್ಕೆ ಮಾವೃತಕ್ಕೆ ಸಿಲುಕಿ ಚಿಕ್ಕದಾದ ದೇಹಕ್ಕೆ ಅಪಾರವಾದ ಬೆಂಕಿಯನ್ನು ತುಂಬಿಕೊಳ್ಳಲು ಸಾಧ್ಯವೇ? ಇದುವರೆಗೂ ಬಂಧು ವರ್ಗದವರಾರೆಂದು ತಿಳಿಯದೆ ವ್ಯಥಪಡುತ್ತಿದ್ದ ನನಗೆ ಈಗ ಬಂಧು ಬಾಂಧವರು ಇಂತಹವರೇ ಎಂದು ಎಂತಹ ಉಭಯ ಸಂಕಟಕ್ಕೆ ಸಿಲುಕಿಕೊಂಡೆ. ಕರ್ಣ, ಪಾಂಡು ಪುತ್ರನಾದ ನೀನು ಪಾಂಡು ಕುಮಾರನನ್ನೇ ಕೊಲ್ಲಲು ಹೊರಟಿರುವೆಯಲ್ಲ. ಕೊಲ್ಲಲೇ ಪಾಂಡು ಕುಮಾರರಂ ಕೊಲ್ಲಲೇ, ಕೊಲ್ಲಲೇ ಪಾಂಡು ಕುಮಾರರಂ ಕೊಲ್ಲಲೇ. ದುರದೋ ತಮ್ಮಂದಿರಂ ನಾ ಕೊಲ್ಲುವುದೇ. ಕೊಲದಾಂ ಬಿಟ್ಟೊಡೆ, ಕೊಲದಾಂ ಬಿಟ್ಟೊಡೆ ಕೌರವೇಂದ್ರ ಈ ಧರೆಯೋ ಸುಖ ಸಂಪತ್ತಿ ನಿಂಬಾಳ್ವನೆ. ಛಲದಿಂ ಪಾರ್ಥನ ರುಂಡವಂ ತರಿದು, ಛಲದಿಂ ಪಾರ್ಥನ ರುಂಡವಂ ತರಿದು ಮಸ್ವಾಮಿಗೆ ಮಮ ಸ್ವಾಮಿಗೆ ಆನಂದವಂ ಸಲಿಸಲ್ಕಾಗದೆ. ಪಾರ್ಥನ ಘೋರ ಶರಕ್ಕೆ ನಾ ತುತ್ತಾಗಲೇ. ಸಾಯಲೇ. ಐವರ ಕಾಂತೆ ಎನಿಸಿರೆ ಚಂದ್ರೆ, ಐವರ ಕಾಂತೆ ಎನಿಸಿರೆ ಚಂದ್ರೆ, ತಳೆದ ಪರಿಭವ ಸವಿಸಿದೆ ಜೀವ. ತಳೆದ ಪರಿಭವ ಸವಿಸಿದೆ ಜೀವ. ಸರ್ವೇಶ ಕೊಡುತ್ತಿರ ವಿಭವ. ಸರ್ವೇಶ ಕೊಡುತ್ತಿರ ವಿಭವ. ಜ್ವಲಿಸುವುದೆಲ್ಲವರತ ನಿಜಾತ ಕಲುಷಿತ ಮನಸ. ಜ್ವಲಿಸುವುದೆಲ್ಲವರತ, ಜ್ವಲಿಸುವುದೆಲ್ಲವರತ, ಜ್ವಲಿಸುವುದೆಲ್ಲವರತ. ಹೇ ಕೃಷ್ಣ, ದೀನ ದಯಾನಿಧಿ, ನಿನ್ನ ಹೊರಟು ನನಗೆ ಬೇರೆ ಯಾರು ಗತಿ? ಆತ್ಮೀಯ ಸಜ್ಜನರಿಂದ ಪರಿಚಯಿಸಲ್ಪಟ್ಟೆನು.
ಕದ್ದ ಕಳ್ಳಿಯಂತೆ ಕಾಡಿನಿಂದ ಕಾಡಿಗೆ ಅಲಿದಾಯಿತು. ಇನ್ನಾದರೂ ಸುಖವಾಗಿರುತ್ತದೆ. ಹೆಚ್ಚು ಹೆಚ್ಚಿಗೂ ಅಪಮಾನ. ಈ ದ್ರೌಪದಿ ಹಣೆಯಲ್ಲಿ ಇನ್ನು ಏನೇನು ಬರೆದಿರುವೆ? ಪಾಂಚಾಲಿ, ಪಾಂಚಾಲಿ, ಇವಳೇಕೆ ಈ ರೀತಿ ಚಿಂತಾಮಗ್ನಳಾಗಿರೋಳು? ಕಾಂತೆ ವರ ತಿಂಗಳಾಗಿ ವರ ಮಹಿಳೆಯಾಗಿ ಕಾಂತೆ ವರ ತಿಂಗಳಾಗಿ ವರ ಮಹಿಳೆಯಾಗಿ ಪಾಂಚಾಲಿ, ನಿಷ್ಕಾರಣವಾಗಿ ಅಳುತ್ತಿಲ್ಲ ಏಕೆ? ನಾನು ನಿಷ್ಕಾರಣವಾಗಿ ಅಳುತ್ತಿಲ್ಲ. ನನ್ನ ಅಳುವಿಗೆ ಒಂದಲ್ಲ 10 ಕಾರಣಗಳು. ನೀವಾದ್ರೂ ಪುರುಷರು, ನಿಮ್ಮನ್ನು ಯಾರಾದ್ರೂ ಅಪಮಾನ ಪಡಿಸಿದರೆ ಅಥವಾ ದುರ್ಭಾಷೆಗಳನ್ನಾಡಿದರೆ ಅವರಿಗೆ ನೀವೇ ತಕ್ಕ ಪ್ರತಿಕಾರ ಮಾಡಿ. ಆದರೆ ಸ್ತ್ರೀ ವಿಚಾರವು ಹಾಗಲ್ಲ. ಅನ್ನ ವಸ್ತುಗಳಿಗಾಗಿ ಆಕೆ ಪರನ್ನು ಆಶ್ರಯಿಸಬೇಕು. ಛೇದಾತ, ಇಂತಹ ಪರಾಧೀನ ಸ್ತ್ರೀ ಜಾತಿಯನ್ನು ಏತಕ್ಕಾದರೂ ಹಳಬೇಡ ಪಾಂಚಾಲಿ, ಹಳಬೇಡ. ಸ್ತ್ರೀಯರ ಪರಾಧೀನತೆಯು ನಮ್ಮ ಸಮಾಜದ ನಿಯಮ, ಭಗವತ್ ಸ್ವರೂಪರಾದ ಋಷಿಗಳ ಆಜ್ಞೆ. ಏನು? ಕೈ ಹಿಡಿದ ಪತ್ನಿಯನ್ನು ದ್ಯೂತಲ್ಲಿ ಪಣವಾಗಿ ಸೋಲುವಂತೆ ಆ ನಿಮ್ಮ ಋಷಿಗಳೇ ಆಜ್ಞೆ ಮಾಡಿದರಲ್ಲವೇ? ಪತಿಗಳು ತಪಸ್ಸು ಮಾಡಿ ಪಡೆಯಬೇಕು. ಅಣ್ಣನ ಒಂದು ದಿನದ ಅವಿವೇಕದಿಂದ ಈ ನಿಂದನೆಯು ನಮ್ಮನ್ನು ಸಾಯುವ ತನಕ ಬಿಟ್ಟಿದ್ದಲ್ಲ. ಅಣ್ಣನ ಅಪರಾಧವನ್ನು ಕ್ಷಮಿಸಿ ಬಿಡುವಂತ ನಾನು ಎಷ್ಟೋ ಸಾರಿ ನಿನ್ನಲ್ಲಿ ಬೇಡಿಕೊಳ್ಳಲಿಲ್ಲವೇ? ಆದದ್ದು ಹಾಗೆ ಹೋಯಿತು. ಈ ದಿನ ದುಃಖಿಸಲು ಕಾರಣವೇನು? ನನ್ನಲ್ಲಿ ತಿಳಿಸಬಾರದೆ? ತಿಳಿಸುವೆನು, ಆದರೆ ಅದರಿಂದ ನನಗಾಗುವ ಪ್ರಯೋಜನವಾದ್ರೆ ಏನು? ತಾವಿಷ್ಟೇ ಆಗಲಿ ಅಣ್ಣನ ಆಜ್ಞಾಧಾರಕರಲ್ಲವೇ? ಅದು ಹಿಂದಿನ ಮಾತು. ನಾನು ಈಗ ಯಾರ ಆಜ್ಞಾಧಾರಕನೂ ಅಲ್ಲ. ಹಾಗಾದ್ರೆ ಹೇಳುವೆ ಕೇಳಿ. ಇಂದು ಹಸ್ತನಾಂಬೆ ಮಂದಿರಕ್ಕೆ ದೇವಿ ದರ್ಶನಕ್ಕೆಂದು ಹೋಗಿದ್ದೆನು. ಅಲ್ಲಿಗೆ ದುರ್ಯೋಧನ ಪತ್ನಿಯಾದ ಭಾನುಮತಿ ಬಂದಿದ್ದಳು. ಆಕೆ ನನ್ನನ್ನು ನೋಡಿ, ನಿನ್ನ ಪತಿಗಳು ವಾಸಕ್ಕಾಗಿ 5 ಗ್ರಾಮಗಳನ್ನು ಬಿಡಲು ದೂತನನ್ನು ಸಂಧಿಗಾಗಿ ಕಳಿಸಿರುವರು, ನಿನ್ನೇನು ಸಂಧಿ ಆಗುವುದು? ಆಗಲಾದ್ರೂ ಈ ನಿನ್ನ ಬಿದ್ದದ ಕೇಶಾಸ್ತ್ರವನ್ನು ಕಟ್ಟಿವೆಷ್ಟೆಂದು ಪರಿಹಾಸ್ಯ ಮಾಡಿ ನಕ್ಕಳು ಸ್ವಾಮಿ. ಏನು? ದುರ್ಯೋಧನೊಡನೆ ಪುನಃ ಸಂಧಿಗೆ ಪ್ರಯತ್ನ? ಹಾಗಾದರೆ ನನ್ನ ಸಂದೇಹವು ನಿಜವೇ ಆಯಿತು. ಗೋಪಿಕಾಂಗನೆಯ ವಿಲಾಸ ವಿಪ್ಲವಗಳಲ್ಲಿ ಮಗ್ನನಾದ ಯದುಪತಿಯು ಯುದ್ಧವನ್ನು ಮರೆಯುವುದು ಸಹಜ. ಅದಿರಲಿ, ಆ ಭಾನುಮತಿಗೆ ಏನೆಂದು ಉತ್ತರ ಕೊಟ್ಟೆ? ಪ್ರಾಣೇಶ್ವರ, ನಾನೆಷ್ಟೇ ಆಗಲಿ ನಿಮ್ಮ ಪ್ರಿಯ ಪತ್ನಿಯಲ್ಲವೇ? ಅವಳ ಪ್ರಶ್ನೆಗೆ ತಕ್ಕ ಉತ್ತರವನ್ನೇ ಕೊಟ್ಟಿರುವೆನು. ಏನೆಂದು? ನಿನ್ನ ಕಟ್ಟಿದ ಮುಡಿಯನ್ನು ಬಿಡಿಸುವ ತನಕ ಈ ನನ್ನ ಬಿಚ್ಚು ನುಡಿಯನ್ನು ಕಟ್ಟಿ ಬಾಪು ಪಾಂಚಾಲಿ, ಬಾಪು. ಚಮತ್ಕಾರವಾದ ಉತ್ತರವನ್ನೇ ಕೊಟ್ಟಿರುವೆ. ನೀನು ನಮ್ಮ ಸಂಗಡ ಕದನವಾಡುವುದರಲ್ಲಿ ನಿನ್ನ ಚತುರತೆಯನ್ನು ಮುಗಿಸಿದೆ ಎಂದು ಭಾವಿಸಿದ್ದೆವು. ನೆನಪಿರುವುದೇ? ಹಿಂದೊಂದು ದಿನ ಈ ನನ್ನ ಬಿಚ್ಚದ ಕೇಶರಾಶಿಯನ್ನು ಕಂಡು ಕುರುಕುಲಾದ ಕಾಳರಾತ್ರಿ ಎಂದು ಸಂಬೋಧಿಸಿದರೆ ಮತ್ತು ಇನ್ನು ಏನೇನು ನುಡಿಲಿಲ್ಲ ಸ್ವಾಮಿ. ಪುನಃ ನನ್ನ ಬಾಯಿಂದ ಪ್ರತಿಜ್ಞಾ ವಾಕ್ಯಗಳನ್ನು ತಿಳಿಸುವ ಪಾಂಚಾಲಿ. ಮಾಡಿದ ಪ್ರತಿಜ್ಞೆಯನ್ನು ಮರೆಯುವಂತ ಹೇಳಿಯಲ್ಲ ಈ ಭೀಮಸೇನನು. ಹೇಳುವುದು ಮಾತ್ರವಲ್ಲ, ಹೇಳಂತೆ ನಡೆಯಬೇಕಂತ ನನ್ನ ಇಚ್ಛೆ. ಸುಮ್ಮನೆ ಚಿತ್ರೇನಾಗುವುದು. ತಾವಷ್ಟೇ ಆಗಲಿ ಅಣ್ಣನ ಆಜ್ಞಾಧಾರಕರಲ್ಲವೇ? ನಾನು ನನ್ನನ್ನು ಕೆರಳಿಸಬೇಡ ಪಾಂಚಾಲಿ. ನಾನು ಈಗ ಯಾರ ಆಜ್ಞಾಧಾರಕವೂ ಅಲ್ಲ. ಶಾಂತಿಯನ್ನು ಬಯಸುವವರು ಸಂಧಿಯ ಪ್ರಸ್ತಾಪದಲ್ಲಿ ತೊಡಗಲಿ. ನಾನು ಯುದ್ಧವನ್ನು ಆತರದಿಂದ ನಿರೀಕ್ಷಿಸಿರುವನು. ಧರ್ಮಪಾರಾಯಣ ಯುಧಿಷ್ಠರನು ದುರ್ಯೋಧನ ಅನಂತ ಅಪರಾಧಗಳನ್ನು ಕ್ಷಮಿಸಬಹುದು, ಆದರೆ ನಾನು ಮಾತ್ರ ಕ್ಷಮಿಸುವುದಿಲ್ಲ.
ಕುರುಳ ಕೌರವರ ಬಾಳ ಕೆಡಿಸಿದೆ ತಾಳು ತಾಳು ಶೋಧಿಯೇ ಕುರುಳ ಕೌರವರ ಬಾಳ ಕೆಡಿಸಿದೆ ತಾಳು ತಾಳು ಶೋಧಿಯೇ ಸೈರಿ ಸೈರಿ ಬರೆಯಲು ಮೊದಲು ಸೈರಿ ಸೈರಿ ಬರೆಯಲು ದುರದೊಡಿಗಲೇ ಕುಲವೆಲ್ಲವ ಸದಬಡಿಯುವೆ ನಾ ತಾಳುತ್ತೆಯೇ ದುರದೊಡಿಗಲೇ ಕುಲವೆಲ್ಲವ ಸದಬಡಿಯುವೆ ನಾ ತಾಳುತ್ತೆಯೇ ಕುರುಳ ಕೌರವರ ಸಿಗಿದ ಬಗೆವೆನ ಕುರುಳ ಕೌರವರ ಸಿಗಿದ ಬಗೆವೆನ ಸೈರಿ ಸೈರಿ ಬರೆಯಲು ಮೊದಲು ಸೈರಿ ಸೈರಿ ಬರೆಯಲು ನೋಡೋಣ. ಭೀಮಸೇನನು ಸಂಧಿಯ ಪ್ರಸ್ತಾಪವನ್ನು ಕೇಳಿ ಕೆರಳಿದ ಸಿಂಹದಂತೆ ವಿಜೃಂಭಿಸುತ್ತಿರುವನು. ಆತನನ್ನು ಸಮಾಧಾನ ಪಡಿಸಲು ನಿನ್ನ ಹೊರತು ಮತ್ತಾರು ಶಕ್ತರಲ್ಲ. ಪಾರ್ಥ, ಈ ಸಾರಿ ಅವಳ ಕೋಪಕ್ಕೆ ದ್ರೌಪದಿಯೇ ಕಾರಣನಾಗಿರಬೇಕು. ಶ್ರೀಕೃಷ್ಣ ಪರಮಾತ್ಮನು ಹೇಳುತ್ತಿದ್ದರು, ಪ್ರಪಂಚದ ಸುಖ ದುಃಖಗಳಿಗೆಲ್ಲರೂ ಸ್ತ್ರೀಯರೇ ಮೂಲ ಕಾರಣರೆಂದು. ಪಾರ್ಥ, ಕೌರವರೊಡನೆ ಯುದ್ಧ ಮಾಡಿ ಸೆಣಸಾಡುವುದಕ್ಕಿಂತ ನನ್ನ ಸಹೋದರನಾದ ಭೀಮಸೇನನನ್ನು ಸಮಾಧಾನಪಡಿಸಲು ನನಗೆ ಅಸಾಧ್ಯವಾಗಿರುವುದು. ಸಹೋದರ ಭೀಮಸೇನ, ಸೈರಿಸು, ನನ್ನಲ್ಲಿ ಕೋಪವೇ ತಮ್ಮ. ಭೀಮಸೇನ, ಮುನಿಸೇತಗೆ ನಿನಗಿ ಪರಿ ಘನಗುಣ ನಿಧಿ ಭೀಮಸೇನ ಅನುಜಾತನ ಸೈರಿಪುದು ಮನ ಸೈರಿಸಿ ಶಾಂತನಾಗೋ ಭೀಮಾ. ಭೀಮಾ, ಭೀಮ, ನನ್ನಲ್ಲಿ ಕೋಪವೇ ತಮ್ಮ. ಶಾಂತನಾಗು, ಶಾಂತನಾಗು. ಕೋಪ ಮಾಡಬೇಡವಣ್ಣ. ಪಾಂಚಾಲಿ ಸಮಾಚಾರವೇನು? ಅಣ್ಣನೇಕೆ ಸಿಟ್ಟಾಗಿರುವನು? ಏಕೆ ಈ ನನ್ನ ಬಿರುಕೂದಲು ನಿಮ್ಮ ಪ್ರಶ್ನೆಗೆ ತಕ್ಕ ಉತ್ತರ ಕೊಡ್ತಿಲ್ಲವೇ? ಮಾನಿನಿ ಮನದ ವೇದನೆ ನೀಗಿಸೋ ಸಮಯವಿದೆಂದರಿದೆಯ ಕರುಣೆ ಗೀತೆಗೆ ಈ ದೂರವೇ.
ಅರ್ಜುನನ ಸಮ್ಮುಖದಲ್ಲಿ ನಿಮಗೊಂದು ಮಾತನ್ನು ತಿಳಿಸಬೇಕಿದೆ. ಈಗ ನಿಮ್ಮಿಬ್ಬರ ಸಮ್ಮುಖದಲ್ಲಿ ಹೇಳುವೆನು. ಈ ಸಂಧಿಯ ಪ್ರಸ್ತಾಪವು ನಿಮಗೆ ಉಚಿತವಾಗಿ ಕಾಣಬಹುದು. ಅರ್ಜುನನು ಅನುಮೋದಿಸಬಹುದು, ನಕುಲ ಸಹದೇವರು ಸುಮ್ಮನೆ ಇರುವುದು. ಆದರೆ ಈ ದಾಸ್ಯ ವೃತ್ತಿಯನ್ನು ಪಾಂಡವರ ಕಳಂಕವೆಂದೇ ಭಾವಿಸುವುದು. ದರಿದ್ರ ಭಿಕ್ಷಕರಂತೆ ಕಂಡವರ ಮನೆಯ ಬಾಗಿಲಲ್ಲಿ ಯಾಚನೆ ಮಾಡಲು ಪಾಂಡುರಾಜೇಂದ್ರನೇನು ನಮ್ಮನ್ನು ಪುತ್ರರನ್ನಾಗಿ. ಈ ಅಪಮಾನವು ನಿಮ್ಮನೆ ಸತ್ಯವಾಗಿರಬಹುದು, ಆದರೆ ಇನ್ನೊಂದು ಗಳಿಗೆಯೂ ನಾನು ಸಹಿಸಿಕೊಳ್ಳಲ್ಲ. ಯುದ್ಧಕ್ಕಾಗಿ ನಿಮ್ಮ ಅನುಮತಿಯನ್ನಾಗಲಿ ಅರ್ಜುನನ ಸಹಾಯವನ್ನಾಗಲಿ ನಾನು ಅಪೇಕ್ಷಿಸುವುದಿಲ್ಲ. ನಾನು ಮತ್ತು ಈ ನನ್ನ ಗದೆ ಇವೆರಡೇ ಕುರುಕುಲವನ್ನು ಸಂಪೂರ್ಣವಾಗಿ ನಾಶ ಮಾಡಬಹುದು. ನೀವು ನಿಶ್ಚಿತೆಯಾಗಿ ಸಂಧಿಯನ್ನು ಪ್ರಸ್ತಾಪವನ್ನು ಮಾಡುತ್ತೀರಿ, ನನಗೆ ತೋಚಿದ್ದನ್ನು ನಾನು ಮಾಡುವೆ. ಭೀಮಸೇನ ಸಮಾಧಾನ ಬಂದು ಸಮಾಧಾನವನ್ನು ಏತರ ನಡುತ್ತೆ. ಭೀಮಸೇನ ಸಮಾಧಾನವನ್ನು ಹೇಳುವುದು ಕೇಳು. ಏತರ ನಡತೆ ಪ್ರೀತಿಸಬಹುದರ ಆತುರಲಿ ಫಲವೇ ನಿಗೋದೆ. ಭೀಮಸೇನ ನನ್ನಲ್ಲಿ ಕೋಪವೇ ತಮ್ಮ, ಸಮಾಧಾನವನ್ನು. ನಿನ್ನನ್ನು ತಡೆಯುವ ಶಕ್ತಿ ನನ್ನಲ್ಲಿಲ್ಲ, ನಿನ್ನನ್ನು ತಡೆಯುವ ಶಕ್ತಿ ನನ್ನಲ್ಲಿಲ್ಲ. ಶಾಂತನಾಗು ತಮ್ಮ, ಸಮಾಧಾನ ಹೊಂದು. ಕೋಪ ಮಾಡಬೇಡವಣ್ಣ. ಅಣ್ಣನು ನಮ್ಮೆಲ್ಲರ ಹಿರಿಯವನು. ಆತನ ಇಷ್ಟಕ್ಕೆ ವಿರುದ್ಧವಾಗುವುದು. ಆದ್ದರಿಂದ ನಾನು ಎದರಿ ಸಂಧಿಗಾಗಿ ಬಹಳ ಪ್ರಯತ್ನವನ್ನು ಮಾಡಿರುವೆನು. ಏನಿ ಕೋಲಾಹಲ? ಅರ್ಜುನ, ನಾನಿನ್ನು ಹೋಗುವೆನು. ಸಂಧಿಯ ಫಲಾಫಲವನ್ನು ಕೇಳುವುದರಿಂದ ನನಗಾಗುವ ಪ್ರಯೋಜನವೇನೂ ಇಲ್ಲ. ನಿಮ್ಮ ಪೌರುಷ ಪರಿವರ್ತನೆಯ ಫಲ ನಿಮಗೇ ಇರಲಿ. ಪ್ರತಿಜ್ಞೆಯಂತೆ ನಡೆಯುವ ಸ್ವತಂತ್ರ ಮಾತ್ರ ನನಗಿರಲಿ. ಶಾಂತರಾಗಿ ಪರಮಾತ್ಮ, ಸಂಧಿಗೆ ಹೋದ ವಿಚಾರವು ಏನಾಯಿತು ದೇವದೇವ? ಕೃಷ್ಣ, ನನ್ನದು ನಮಸ್ಕಾರವಿರಲಿ. ಭೀಮಸೇನ, ನಿನಗೆ ಮಂಗಳವಾಗಲಿ. ಎಲ್ಲವೂ ಸಮರ್ಪಕವಾಗಿ ನಡೆಯಿತು ಧರ್ಮನಂದನ. ಸಂಧಿಯ ವಿಚಾರವು ನಡೆಯುತ್ತೆ ದೇವ. ಎಲ್ಲವೂ ಸಮರ್ಪಕವಾಗಿ ನಡೆಯುತ್ತದೆ. ಹೋದವನಾರು ಈ ಕೃಷ್ಣನಲ್ಲವೇ? ಎಲ್ಲವೂ ಸಮರ್ಪಕವಾಗಿ ನಡೆಯಿತು. ಸಂಧಿಯ ವಿಚಾರವೂ ಸಹ. ಸಂಧಿಯ ವಿಚಾರವು ನಡೆಯುತ್ತೆ ದೇವ. ಯಾರು ಯಾರು ಹೇಳಿದರು? ಓ, ನಡೆಯಿತು ಧರ್ಮನಂದನ. ಪಾಂಚಾಲಿ, ನನಗೆ ಇನ್ನು ಕೆಲಸವಿಲ್ಲ. ಇವರ ಇಚ್ಛೆ ಇದ್ದಂತೆ ಇವರು ಮಾಡಲಿ. ನನಗೆ ತೋಚಿದ್ದನ್ನು ನಾನು ಮಾಡುವೆ. ಶಾಂತರಾಗಿ ಅಣ್ಣನ ಮಾತು ಹೇಳಿ. ನಿಮ್ಮಣ್ಣನ ಮಾತು ಕೇಳುವುದರಲ್ಲಿ ನನ್ನ ತಾಪವು ಮುಗಿದೇ ಹೋಗುವುದು. ಹೇಳಿ ಪರಮಾತ್ಮ. ನಾನು ವಾಯುದೇವನಾಂಶದಿಂದ ಜನಿಸಿದ್ದು ನಿಜವೇ ಆಗಿದ್ದರೆ, ವೀರಮಾತೆ ಕುಂತಿದೇವಿ ಸ್ತನಪಾನ ಮಾಡಿದ್ದು ಸತ್ಯವೇ ಆಗಿದ್ದರೆ, ನಾಳಿನ ಕುರುಮಹಾಯುದ್ಧದಲ್ಲಿ ಕೌರವ 99 ಮಂದಿ ಸಹೋದರರು ಸದೆ ಪಡೆದು ನಂತರ ದರ್ಪಿತ ತುಲ್ಯನ ತೊಡೆಯನ್ನು ಈ ನನ್ನ ಗದಾದಂಡದಿಂದ ಮುರಿದು ಆತನ ರಾಜ ಕಿರೀಟವನ್ನು ನನ್ನ ಎಡಗಾಲಿನಿಂದ ಒಂದು ಪುಡಿ ಪುಡಿ ಮಾಡಲು
ಹೋಗಿ